ಡಿಟಿ ಶ್ರೀನಿವಾಸ್ ಪರ ಕಾಂಗ್ರೆಸ್ ಮುಖಂಡರಿಂದ ಭರ್ಜರಿ ಪ್ರಚಾರ. ಡಿಟಿ ಶ್ರೀನಿವಾಸ್ಗೆ ಮತ ಕೊಟ್ಟು ಉನ್ನತ ಶಿಕ್ಷಣ ಸಚಿವರ ಕೈ ಬಲಪಡಿಸುವಂತೆ ಮನವಿ. ಚಿಂತಾಮಣಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಅವರ ಕೈ ಬಲಪಡಿಸುವಂತೆ ಕೋಚಿಮಲ್ ನಿರ್ದೇಶಕ ಊಲವಾಡಿ ಅಶ್ವಥ್ ನಾರಾಯಣ್ ಬಾಬು ಮನವಿ ಮಾಡಿದರು. ಅವರು ನಗರದ ಹಲವು ಕಾಲೇಜುಗಳ ಉಪನ್ಯಾಸಕ ಮತ್ತು ಶಾಲಾ ಶಿಕ್ಷಕರನ್ನು ಭೇಟಿ ನೀಡಿ ಮತಯಾಚನೆ ಮಾಡಿ ಮಾತನಾಡಿದ ಅವರು, ಬಹುತೇಕ ಚಿಂತಾಮಣಿ ಕ್ಷೇತ್ರ ಮಾಳಪ್ಪಲ್ಲಿ ಆಂಜನೇಯ ರೆಡ್ಡಿ ಕುಟುಂಬಸ್ಥರಿಂದಲೇ ಬಹುತೇಕ ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಿತ್ತು. ಈಗ ಎಂಸಿ ಸುಧಾಕರ್ ಅವರು ರಾಜ್ಯ ಉನ್ನತ ಶಿಕ್ಷಣ ಸಚಿವರಾಗಿರುವುದರಿಂದ ಹಾಗೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸುತ್ತದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು. ಇನ್ನು ಈ ಹಿಂದೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದಿಂದ ಶಾಸಕರಾದಂಥವರು ಯಾವುದೇ ರೀತಿಯಲ್ಲಿ ಅಭಿವೃದ್ಧಿ ಸಾಧಿಸಿಲ್ಲ, ಬದಲಿಗೆ ಅವರು ಮಾತ್ರ ಅಭಿವೃದ್ಧಿ ಆಗಿದ್ದಾರೆ. ಆದ್ದರಿಂದ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣವುಳ್ಳ ಡಿಟಿ ಶ್ರೀನಿವಾಸ್ ಅವರಿಗೆ ಮತ ನೀಡಿ ಎಂದು ಕೋರಿದರು. ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬುಕ್ಕನಹಳ್ಳಿ ಶಿವಣ್ಣ, ಸ್ಕೂಲ್ ಸುಬ್ಬಾರೆಡ್ಡಿ, ಮಾಜಿ ಅಧ್ಯಕ್ಷ ಚಿನ್ನಪ್ಪ, ನಗರಸಭೆ ಸದಸ್ಯರಾದ ಜಗದೀಶ್, ಹರೀಶ್, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಬಾಬುರೆಡ್ಡಿ, ಉಮೇಶ್, ಶ್ರೀನಿವಾಸ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ಜೀವನದಲ್ಲಿ ರಿಟೈರ್ಡ್ ಆದರೂ ಕೂಡ ತಾವು ತಮ್ಮ ಕುಟುಂಬಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಒಂದು ದೊಡ್ಡ ಒಂದು ಶಕ್ತಿಯನ್ನೇ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತು ಅದನ್ನು ಮರುಜಾರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ದಿಟ್ಟ ನಿರ್ಧಾರವನ್ನು ಕೂಡ ತಗೊಂಡಿದೆ. ನಾವೆಲ್ಲರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಅಪಾರವಾದಂಥ ಒಂದು ಜ್ಞಾನವನ್ನು ಹೊಂದಿದ್ರೆ, ಯಾರು ಈ ಕ್ಷೇತ್ರದಲ್ಲಿ ಮುಂದೆ ಬಂದರೆ ನಮಗೆ ಆಗ್ತಕ್ಕಂಥ ತೊಡಕುಗಳು ನಮ್ಗೆ ಆಗ್ಬೇಕಂತ ನಿವಾರಣೆಗಳು ನಮ್ಗೆ ಆಗ್ಬೇಕು ಕೆಲಸಗಳನ್ನು ಮಾಡಬೇಕಂತ ತಾವು ಕೂಡ ಇವತ್ತು ಮನಗಂಡಿದ್ದೀರಾ. ದಯವಿಟ್ಟು ತಾವೆಲ್ಲರೂ ಕೂಡ ಏನು ನಮ್ಮ ಮುಂದೆ ನಿಂತಿದ್ದೀರೋ ಎಲ್ಲ ಉಪನ್ಯಾಸ ಕೂಡ ನಮ್ಮ ಅಮೂಲ್ಯವಾದ ಮತವನ್ನು ಡಿಟಿ ಶ್ರೀನಿವಾಸ್ ಅವರು ಕೊಟ್ಟು ದಯವಿಟ್ಟು ಅವರನ್ನು ಪ್ರಥಮ ಪ್ರಾಶಸ್ತ್ಯ ಮತವನ್ನು ಕೊಡಬೇಕು. ಬಹುಶಃ ನಮ್ಮ ಎರಡನೇ ಪ್ರಾಶಸ್ತ್ಯ ಅಥವಾ ಮೂರನೇ ಪ್ರಾಶಸ್ತ್ಯ ನಮಗೆ ಬೇಡ. ದಯವಿಟ್ಟು ಪ್ರಥಮ ಪ್ರಾಶಸ್ತ್ಯ ಮತವನ್ನೇ ಕೊಟ್ಟು ಅದನ್ನು ಹೊಸದಾಗಿ ಇನ್ನೊಬ್ಬ ಯಾರು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಮತ್ತು ಹೊಸ ಮನ್ವಂತರವನ್ನು ತಾವು ನೋಡಬೇಕು ಅನ್ನೋ ಉದ್ದೇಶದಿಂದ ತಮ್ಮೆಲ್ಲರೂ ಕೂಡ ನಾನು ಒಂದು ಪಕ್ಷದ ಕಾರ್ಯಕರ್ತನಾಗಿ ಮತ್ತು ನಮ್ಮೆಲ್ಲರ ಸ್ನೇಹಿತರ ಮುಖಾಂತರ ನಾನು ನಿಮ್ಮೆಲ್ಲರೂ ಕೂಡ ಕೈ ಮುಗಿದು ಪ್ರಾರ್ಥಿಸ್ತಾ ದಯವಿಟ್ಟು ತಾವು ಪ್ರಥಮ ಪ್ರಾಶಸ್ತ್ಯವನ್ನು ಕೊಡಬೇಕು ತಮ್ಮೆಲ್ಲರ ಮುಖಾಂತರ ನಾನು ಕೋರ್ತೀನಿ. ನಿಟ್ಟಿನಲ್ಲಿ ಓಡಾಡಿ ಅವರಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ಕೊಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾಯಕಗಳಿಗೆ ಮತ್ತು ಶಿಕ್ಷಕ ಮುಖಂಡರು ಏನಿದೆ, ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಆಗ್ಬೋದು, ಪ್ರೌಢಶಾಲಾ ಶಿಕ್ಷಕ ಸಂಘ ಆಗ್ಬೋದು, ನೌಕರ ಸಂಘ ಆಗ್ಬೋದು, ಆಮೇಲೆ ಅಫಿಷಿಯಲ್ ಸೊಸೈಟಿ ಆಗ್ಬೋದು, ನಿವೃತ್ತಿ ನೌಕರ ಸಂಘ ಆಗ್ಬೋದು, ಎಲ್ಲ ಸಂಘಗಳು ಸಹ ಇವ್ರ ಜೊತೆಯಲ್ಲಿ ಒಟ್ಟಿಗೆ ಸೇರಿಕೊಂಡು ಉಪನ್ಯಾಸ ಸಂಘ ಆಗ್ಬೋದು, ಮುಖ್ಯೋಪಾಧ್ಯಾಯ ಸಂಘ ಆಗ್ಬೋದು, ಎಲ್ಲ ಸಂಘಗಳು ಸಹ ಇಲ್ಲಿ ಇವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೆ ತಾಲೂಕಿನ ಎಲ್ಲ ಮುಖಂಡರು ಸಹ ಇದ್ದಾರೆ. ಅದರಿಂದ ಇವರ ಗೆಲುವಿನ ಒಂದು ಸುಲಭ ಆಗುತ್ತೆ, ಹೆಚ್ಚಿನ ಮತಗಳನ್ನು ಪಡೀತಾರೆ ಅಂತಕ್ಕಂಥ ಆಸೆಯಿಂದ ನಾವು ಇವತ್ತಿದ್ದಾರೆ. ನಾವು ಯಾರಿಗೆ ಮತವನ್ನು ಕೊಡಬೇಕಾಗಿದೆ, ಯಾಕೆ ಮತವನ್ನು ಕೊಡಬೇಕಾಗಿದೆ ಅನ್ನೋ ವಿಚಾರವನ್ನು ಬಹಳಷ್ಟು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ 3ನೇ ತಾರೀಕು ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ನಮ್ಮ ಶಿಕ್ಷಕ ವರ್ಗ ಅತಿ ಹೆಚ್ಚಿನ ಮತದಿಂದ ಅವರಿಗೆ ಮೊದಲ ಪ್ರಾಶಸ್ತ್ಯವನ್ನು ನೀಡುವುದರ ಮೂಲಕ ನಾವು ಅವರನ್ನು ಗೆಲುವಿನ ಹಾದಿಯನ್ನು ಸಾಗಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅತಿಥಿ ಉಪನ್ಯಾಸಕರ ಮತ ಕೂಡ ಈ ಕ್ಷೇತ್ರದಲ್ಲಿ ಜಾಸ್ತಿ ಇದೆ. ನಮ್ಗೆ ತಿಳಿದಿರಲಿ, ಈ ಕ್ಷೇತ್ರದ ಶಾಸಕರು ಮತ್ತು ಈ ಭಾಗದ ಉನ್ನತ ಶಿಕ್ಷಣ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಂಸಿ ಸುಧಾಕರ್ ಸರ್ ಅವರು ಅತಿಥಿ ಉಪನ್ಯಾಸಕರ ಬೇಡಿಕೆಗಳಿಗೆ ಸ್ಪಂದಿಸಿ ಈಗಾಗಲೇ ಏನು ವೇತನದ ಹೆಚ್ಚಳ ಆಗಿರ್ಬೋದು, ಮತ್ತು ಮಹಿಳಾ ಅತಿಥಿ ಉಪನ್ಯಾಸಕರಿಗೆ ವಿಶೇಷವಾಗಿ ಆ ಹೆರಿಗೆ ರಜೆ ಆಗಿರ್ಬೋದು, ಅತಿಥಿ ಉಪನ್ಯಾಸಕರಿಗೆ 1 ದಿನದ ರಜೆ ಘೋಷಣೆ ಆಗಿರ್ಬೋದು, ಹೀಗೆ ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ಅನುಕೂಲಗಳನ್ನು ಮಾಡಿಕೊಡ್ತಕ್ಕಂಥ ಒಂದು ನಿತ್ಯ ಹೆಜ್ಜೆಯನ್ನು ಕಳೆದ ಒಂದು ತಿಂಗಳ ಹಿಂದೆ ನಮಗೆ ಸರ್ಕಾರದ ಆದೇಶದಿಂದ ಬಂದಿರತಕ್ಕಂಥದ್ದು ಒಂದು ಸಂತಸದ ಸುದ್ದಿ. ಆ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಕಾರ್ಯಗಳನ್ನು ಅವ್ರ ಜೊತೆ ಮಾಡಿಸ್ಕೋಬೇಕಾಗಿದೆ. ಅವ್ರ ಈ ಭಾಗದ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಕಾರಣ ನಾವು ನಮ್ಮ ಮತವನ್ನು ಡಿಟಿ ಶ್ರೀನಿವಾಸ್ ಕೊಡುವುದರ ಮೂಲಕ ಅವರಿಗೆ ನಮ್ಮ ಮಂತ್ರಿಗಳಿಗೆ ಮತ್ತು ಈಗೇನು ಅಭ್ಯರ್ಥಿಯಾಗಿದ್ದಾರೆ ಅವರಿಗೆ ಗೆಲ್ಲಿಸುವುದರ ಮೂಲಕ ನಮ್ಮ ಸಮಸ್ಯೆಯನ್ನು ವಿಧಾನ ಪರಿಷತ್ನಲ್ಲಿ ಮಾತನಾಡಲಿಕ್ಕೆ ಒಂದು ಸದಾವಕಾಶವನ್ನು ಕೊಡಬೇಕಂತ ನಿಮ್ಮೆಲ್ಲರೂ ಕೂಡ ನಾನು ಮನವಿಯನ್ನು ಮಾಡ್ತಾ ಸಮಸ್ಯೆಯ ಅಧ್ಯಕ್ಷರಂತ ಕೃಷ್ಣಾಂತಿಯವರ ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೆ
ರಾಯಲ್ ವಿದ್ಯಾಸಂಸ್ಥೆಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸಹ ಇವತ್ತು ಏನು DT ಶ್ರೀನಿವಾಸ್ ಅವರ ಪರವಾಗಿ ಮತಯಾಚನೆ ಮಾಡಲು ಇವತ್ತು ಈ ಒಂದು ರಾಯಲ್ ಸಂಸ್ಥೆಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಹೆಚ್ಚಿನ ಒಂದು ಬೆಂಬಲವನ್ನು ಎಲ್ಲ ಶಿಕ್ಷಕರು ಕೊಡ್ತಾ ಇದ್ದಾರೆ. ಇವತ್ತು ಏನು ಈ ಒಂದು ರಾಯಲ್ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 180 ವೋಟರ್ಸ್ ಇದ್ದಾರೆ. ತಾವೆಲ್ಲ ದಯವಿಟ್ಟು ಎಲ್ಲರೂ ಸಹ ಏನು ನಮ್ಮ DT ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ನೀವೆಲ್ಲ ಮತ ಕೊಟ್ಟು ಜಯಶೀಲನ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಮುಖಂಡರು ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ಕಾರಣ ಇವತ್ತು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ, ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು ಇವತ್ತು ರಾಜ್ಯ ಮಟ್ಟದ ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಕ್ರಾಂತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಹೊಸ ಯೋಜನೆಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ಅವರು ತಗೊಂಡು ಬರ್ತಾ ಇದ್ದಾರೆ. ಇನ್ನೊಂದು ವಿಚಾರ, ಇವತ್ತು ನಮ್ಮ ತಾಲೂಕಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಲು ಈಗಾಗಲೇ ಎಲ್ಲ ಪಾಲಿಟೆಕ್ನಿಕಲ್ಲಿ ಇನ್ನು ಶುರು ಮಾಡ್ತಾ ಇದ್ದಾರೆ, ಅಡ್ಮಿಷನ್ಸ್ ಎಲ್ಲ ಶುರು ಮಾಡ್ತಾ ಇದ್ದಾರೆ. ನಾವು ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಏನೇ ಒಂದು ಕಷ್ಟ ಸುಖಗಳಿದ್ದರೂ ಸಹ ಅದನ್ನೆಲ್ಲ ನಮ್ಮ ಸಚಿವರು ಈಗಾಗಲೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ಅನುದಾನ ರಹಿತ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಅನೇಕ ಒಂದು ತಮ್ಮ ಡಿಮ್ಯಾಂಡ್ಗಳನ್ನು ಅವರು ಈಡೇರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಕಳೆದ ಚುನಾವಣೆಯಲ್ಲಿ ಏನು ಲೋಕಸಭಾ ಚುನಾವಣೆ ಆಯಿತು, ಆಗ ಕೆಲವರು ಹೇಳ್ತಾ ಇದ್ರು ನಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.